ನಮ್ಮ ಬಿಲ್ಲಲ್ಲಿ ನಡೆದಿರೋದು 5 ವರ್ಷ ಮಗುಗೆ ಭಾಳ ಕಠಿಣ ಇತ್ತು ಸರ್. ಸ್ವಲ್ಪ ತಪ್ಪಾಯ್ತದೆ, ಅದು ನಮಗೆ ಭಾಳ ಹೊಟ್ಟೆ ಉರಿತದೆ, ಅದು ಮಾಡಬಾರ್ದು, ಅದೆಲ್ಲ ಸರಿ ಇಲ್ಲ. ನೀವು ಅದು ನ್ಯಾಯ ಕೊಡಿಸ್ಬೇಕು ಸರ್, ಅದು ತುಂಬ ತಪ್ಪಾಗಿದೆ. ಸರ್ ಪ್ರತಿ ಸತ ಅತ್ಯಾಚಾರ ಆದಾಗ ಹಾಂ, ಸರ್ಕಾರ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತಿದ್ದಾರೆ. ಬಟ್ ಯಾವುದೇ ಅದು ಏನು ಮಾಡಲ್ಲ ಸರ್ ಸರ್ಕಾರ. ಸುಮ್ಗೆ ಹೇಳೋದವರು ಅವ್ರು ಹೇಳ್ಕೊತಾರ, ಏನು ಬೇಕಾದ್ ಮಾಡ್ತಾರೆ, ಅದು ಏನು ಮಾಡಲ್ಲ. ನಾವು ಪಬ್ಲಿಕ್ ಇದ್ದು ಏನಾದ್ರು ಮಾಡಿ ಸ್ವಲ್ಪ ಅದ್ರ ಮೇಲೆ ನ್ಯಾಯ ಕೊಡಿಸಿ. ಸರ್ ನಿಮ್ಮ ಮಕ್ಕಳನ್ನ ನೀವು ಹೆಣ್ಣು ಮಕ್ಕಳನ್ನ ಹೊರಗಡೆ ಕಳಿಸ್ಬೇಕಾದ್ರೆ ನೀವು ಎಷ್ಟು ನಮ್ಮ ಮಕ್ಕಳು ಭಯ ಆಯ್ತದೆ ಸರ್. ನಮ್ಮ ಮಕ್ಕಳು ಕಳಿಸ್ಬೇಕಾದ್ರೆ ಹೆಣ್ಮಕ್ಳು ನಮ್ಮ ಕಾಲೇಜ್ ಕಳಿಸ್ಬೇಕು, ಸ್ಕೂಲ್ ಕಳಿಸ್ಬೇಕು, ಭಯ ಆಯ್ತದೆ ನಮಗೆಲ್ಲ. ಈ ರೀತಿ ಮಾಡಬಾರ್ದು, ತಪ್ಪಾಯ್ತದೆ. ದಯವಿಟ್ಟು ಇದು ನೀವು ಏನಾದರೂ ಮಾಡಿ ಇದು ಸಹಕಾರ ಕೊಡಿ ನೀವೆಲ್ಲ. ಇದ್ರ ಮೇಲೆ ಸೆಕ್ಯೂರಿಟಿ ಕೊಡಬೇಕಾಗಿರೋ ಗೃಹ ಇಲಾಖೆ ಬಗ್ಗೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಪರಮೇಶ್ವರ್ ಹೇಳ್ತಾರೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ, ಏನು ಮಾಡಲ್ಲ ಸರ್ ಅವರು. ಸುಮ್ಗೆ ಅದು ಜನಗಳಿಗೆ ಇದು ಕ್ವೆಶನ್ ಕೊಡ್ತಾರೆ ಅಷ್ಟೇ, ಏನು ಮಾಡಲ್ಲ ಅವರು. ಪರಮೇಶ್ವರ್ ಆಗಲಿ CM ಆಗಲಿ ಅವರು ಏನು ಬೆತ್ತಡ ಎತ್ತಾ ಇಲ್ವಲ್ಲ ಅವರು. ಅದಕ್ಕೆ ನೀವು ಸ್ವಲ್ಪ ಪುಳಿಗೆಲ್ಲ ಹೇಳಿ ಸ್ವಲ್ಪ ಅದ್ರ ಮೇಲೆ ನ್ಯಾಯ ಕೊಡಿದ್ರೆ ಒಳ್ಳೇದು ಸರ್. ವಾರಣಾಸಿಲಿ ಗ್ಯಾಂಗ್ ರೇಪ್ ಆಯ್ತು ಹೋದ ವಾರ. ಮುಂಚೆನೆ ಹುಬ್ಬಳ್ಳಿಯಲ್ಲಿ 5 ವರ್ಷದ ಬಗ್ಗೆ ಅಲ್ಲೊಂದಾಗಿದೆ ಇಲ್ಲೊಂದಾಗಿದೆ ಸರ್. ಎಷ್ಟು ಸತ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆ ಅಲ್ವಾ ಸರ್? ಹೌದು ಸರ್. ಅದು ಸರ್ ಎಜುಕೇಟೆಡ್ ಆಗ್ತಾ ಜನ ಬಹಳ ಅನಾಗರಿಕರಾಗಿ ವರ್ತಿಸ್ತಿದ್ದಾರೆ. ಅನಾಗರ ನಡೀತದೆ, ಅನಾಗರನಾಗಿರುತ್ತೆ. ಎಜುಕೇಶನ್ ನಾವು ಏನು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಸರ್ಕಾರನೇ ಮುಚ್ಕೊಂಡಿದ್ದಾರೆ, ನಾವೇನು ಸರ್ ಮಾಡೋಕ್ಕಾಗ್ತದೆ. ಈಗ ಆರೋಪಿನ ಎನ್ಕೌಂಟರ್ ಮಾಡಿದ್ದಾರೆ PSI ಅನ್ನಪೂರ್ಣ ಅಂತ, ಅವ್ರಿಗೇನು ಹೇಳ್ತೀರಾ ಸರ್? ಯಾರು ಸರ್? PSI ಅನ್ನಪೂರ್ಣ ಅವ್ರಿಗೆ ಎನ್ಕೌಂಟ್ ಮಾಡಿದ್ದಾರೆ ಸರ್. ಆರೋಪಿ ಅದು ತಪ್ಪೇ. ಅದೇನು ಏನು ಮಾಡಿದ್ದಾನೆ, ಯಾಕೆ ಅದು ಮಾಡ್ಬಾರ್ದು, ಏನು ಯಾರು ಕೇಳ್ತಾರೆ ಅದು? ನೀವೇ ಟಿವಿಗಳು ಎಲ್ಲ ಮಾಡಿ ಸ್ವಲ್ಪ ತಿರ್ಸ್ಬೇಕು. ಟಿವಿ ಎಲ್ಲ ಸಪೋರ್ಟ್ ಮಾಡಿ ಮಾಡಿದ್ರೆ ಅದು ಸರಿ. ಹೌದು ಸರ್, ಎನ್ಕೌಂಟ್ ಮಾಡಿದ್ದಾರೆ. ಅದು ನನಗೆ ಪೂರ ಇದು ಗೊತ್ತಿಲ್ಲ. ಅದು ತಪ್ಪೇ. ಅದು ಯಾರು ಬೇಕಾದ್ರೂ ಸಹಕಾರ ಅದು ಸ್ವಲ್ಪ ಹೇಳಿ ದಯವಿಟ್ಟು ಇದು ಮಾಡಿ ಸರ್. ಧನ್ಯವಾದ ಸರ್. ಸೊ ಆರೋಪಿನ ಎಂಟರ್ ಮಾಡೋದು ಒಂದೇ ನನಗೆ ರೀಸನ್ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾವು ಹುಟ್ಟಿ ಬೆಳೆದಿದ್ದಾಗಿಂದನೂ ಅತ್ಯಾಚಾರಗಳು ಆಗ್ತಾನೆ ಇದ್ದಾವೆ. ಚಿಕ್ಕ ವಯಸ್ಸಿಂದ ಅಂತ ಅಲ್ಲ, ಚಿಕ್ಕ ಮಗುವಿಂತನೂ ಅಲ್ಲ, ಮುದುಕಿನೂ ಬಿಡ್ತಾ ಇಲ್ಲ, ವಯಸ್ಸಿಗೆ ಬಂದಿದ್ದ ಹೆಣ್ಮಕ್ಳನ್ನೂ ಬಿಡ್ತಾ ಇಲ್ಲ. ಸೊ ನಾನು ಹೇಳೋದಿಷ್ಟೇ, ಸೊ ಎನ್ಕೌಂಟ್ರ್ ಒಂದೇ ಉದ್ದೇಶ ಅಲ್ಲ ಅಂತ ನನಗನ್ಸೋದು. ಬೇರೆ ಏನಾದರೂ ಜಾರಿಗೆ ತರಬಹುದಾ ಕಾನೂನು? ಹೌದು, ಕಠಿಣ ಶಿಕ್ಷೆ. ಭಯಮುಕ್ತ ವಾತಾವರಣ ಇದೆನಾ ವುಮೆನ್ಸ್ಗೆ? ಹೆಣ್ಣು ಮಕ್ಕಳು ಭಯಮುಕ್ತವಾಗಿ ಅಡ್ಡಾಡ್ಬೋದಾ? ಭಯಮುಕ್ತವಾಗಿ ಅಡ್ಡಾಡ್ಬೋದಾ ಅಂದರೆ ಇವಾಗಿನ ಬೆಂಗಳೂರು ಹುಡುಗಿಯರಿಗೆ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅವರು ಫುಲ್ಲು ವೆಲ್ ಪ್ರೋ ಆಗೇ ಇರ್ತಾರೆ. ಹೆಣ್ಮಕ್ಳು ಬೆಳಗ್ಗೆಯಿಂದ ಮಾರ್ನಿಂಗ್ ಶಿಫ್ಟ್ ಹೋಗ್ತಾರೆ, ನೈಟ್ ಶಿಫ್ಟ್ ಹೋಗ್ತಾರೆ ಅಂದರೆ, ಸೊ ಅದು ಅವ್ರ ಮೇಲಿರೋ ಕಾನ್ಫಿಡೆನ್ಸ್ ಲೆವೆಲ್ಗೆ ಮೆಚ್ಚಬೇಕು. ಸೊ ಮೇ ಬಿ ಅವರು ಕರಾಟೆಗೂ ಹೋಗ್ಬೋದು ಅಥವಾ ಇನ್ನೊಂದಕ್ಕೆ ಹೋಗ್ಬೋದು ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಸೊ ಹೇಳೋದಿಷ್ಟೇ, ಹೆಣ್ಮಕ್ಳು ಭಯ ಪಡ್ದಿರಂಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಅದಕ್ಕೆ ನಾವು ಮೆಚ್ಕೊಂಡು ಸೊ ಅವ್ರಿಗೆ ಸಾಥ್ ಕೊಟ್ಟು ನಡೆಸ್ಕೊಳ್ಬೇಕು ಅಂತ ನನ್ನ ಇದಷ್ಟೇ. ಸೇಫ್ ಇದೆ, ಬಟ್ ಅಂದರೆ ಜನಗಳು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಅವರು ಮನುಷ್ಯರಾಗ್ಬಿಟ್ಟು ಬೇರೆ ಮಕ್ಕಳು ಅವ್ರಿಗೂ ಅಕ್ಕ ತಂಗಿ ಎಲ್ಲ ಇರ್ತಾರೆ, ನೋಡ್ಕೋಬೇಕು ಅವರು. ಆ ಥರ ಮಾಡಬಾರ್ದು ಅಂತ ಅವ್ರಿಗೆ ಅನ್ನಿಸ್ಬೇಕು. ಮತ್ತು ಈ ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆಯೋ ಅವ್ರು ಕ್ರಮ ತಗೋಬೇಕು. ಸರಿಯಾಗಿ ಅವರು ಏನು ಇದು ಮಾಡ್ತಿಲ್ಲ, ಅದೆಲ್ಲ ತಗೊಂಡ್ರೆ ಸರಿ ಹೋಗುತ್ತೆ. ಗೃಹ ಇಲಾಖೆ ಮತ್ತು ಗೃಹ ಸಚಿವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರು ಸ್ವಲ್ಪ ಇದು ಏನು ಜನಗಳದ್ದು ಇದೆಲ್ಲ ತಗೊಂಡು ಇದೆಲ್ಲ ಸೇಫ್ಟಿ ಮಾಡಬೇಕು. ಅವರು ಸ್ವಲ್ಪ ಏನಂತಾರೆ, ಜಾಸ್ತಿ ಯೋಚನೆ ಮಾಡಿಬಿಟ್ಟು ಹಿಂಗೆಲ್ಲ ಆಗದೆ ಇಲ್ದಿರಂಗೆ ಎಲ್ಲರಿಗೂ ಇದು ಮಾಡಬೇಕು. ಎಲ್ಲ ಕಡೆ ಸೇಫ್ಟಿಗೆ ಅಂತ ಪೊಲೀಸ್ ಇವ್ರನ್ನ ಬಿಟ್ಟರೆ ಸರಿ ಹೋಗುತ್ತೆ. UP ಮತ್ತು ಬಿಹಾರಲ್ಲಿ ಈ ಥರ ಪ್ರಕರಣ ನಡೀತಿತ್ತು, ಆದರೆ ಈಗ ನಮ್ಮ ರಾಜ್ಯದಲ್ಲೂ ಕೂಡ ಈ ಥರ ಪ್ರಕರಣಗಳು ಹೆಚ್ಚಾಗ್ತಿದೆ. ಕರ್ನಾಟಕ ವುಮೆನ್ಸ್ಗೆ ಎಷ್ಟು ಸೇಫ್ ಅಂತ, ಮಹಿಳೆಯರಿಗೆ ಎಷ್ಟು ಸೇಫ್ ಕರ್ನಾಟಕ? ಅಂದರೆ ಇಲ್ಲಿ ಮೈಂಡಲ್ಲಿ ಪರವಾಗಿಲ್ಲ ಅನಿಸುತ್ತೆ, ಬಟ್ ರೂರಲ್ ಸೈಡಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ಮೈನ್ ರೋಡಲ್ಲೆಲ್ಲ ಅಷ್ಟು ನಡೆಯಲ್ಲ. ಯಾಕೆಂದರೆ ಇಲ್ಲೆಲ್ಲ ಬೆಂಗಳೂರು ಸಿಟಿಲಿ ಅಂಥದ್ದು ಏನೂ ಇಲ್ಲ ಅಂದ್ಕೊಳ್ತೀನಿ. ರೂರಲ್ಲು ಇಲ್ಲ ಅರ್ಬನ್ ಆ ಸೈಡು ಪ್ರಾಬ್ಲಮ್ ಇದೆ. ಈಗ ಅವರು ಆರೋಪಿನ ಎನ್ಕೌಂಟರ್ ಮಾಡಿದ್ದಾರೆ, ಎನ್ಕೌಂಟರ್ ಒಂದೇ ಪರಿಹಾರನ ಇದಕ್ಕೆ? ಇವಾಗ ಎನ್ಕೌಂಟ್ರ್ ಮಾಡಿದ್ರೆ ನೆಕ್ಸ್ಟ್ ಬೇರೆಯವರು ಅದೇ ಥರ ಮಾಡ್ತಾರೆ, ಅದೇ ಎನ್ಕೌಂಟ್ರ್ ಆಗುತ್ತೆ. ಆ ಥರ ಆಗದೆ ಇಲ್ದಿರಂಗೆ ಇವರು ಕಠಿಣ ಕ್ರಮ ತಗೊಂಡ್ರೆ ಸರಿ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇದ್ದಾರೆ, ಹೊರಗಡೆ ಕಳ್ಸೋಕ್ಕಿಂತ ಮುಂಚೆ ನೀವು ಎಷ್ಟು ಬಾರಿ ಯೋಚನೆ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಥರ ಎಲ್ಲ ಆಗ್ತಿದ್ದಾಗ ಇವಾಗ ಚಿಕ್ಕವಳು ಒಬ್ಬಳನ್ನೇ ಬಿಡೋಕ್ಕೂ ಭಯ ಆಗುತ್ತೆ. ಇವಾಗ ಎಲ್ಲ ಹೋದ್ರು ನಾವು ಜೊತೆಲಿ ಹೋಗ್ಬೇಕಾ. ಮೊದಲು ಹಂಗಿರ್ಲಿಲ್ಲ, ಆರಾಮಾಗಿ ಬಿಟ್ಟು ಆರಾಮಾಗಿ ಮಕ್ಳು ಈಚೆ ರೋಡಲ್ಲಿ ಆಟಾಡ್ತಾ ಇದ್ರು, ಆರಾಮಾಗಿ ಆಟಾಡ್ಕೊಂಡು ಇರ್ಬೋದಾಗಿತ್ತು. ಬಟ್ ಇವಾಗ ಹಂಗಾಗಲ್ಲ. ಸೊ ಯೋಚನೆ ಮಾಡಿ ಇವರು ಯಾರು ಗೃಹ ಸಚಿವ ಅವ್ರು ಯಾರಿದ್ದಾರೋ ಅವ್ರು ಬೇಗ ಕ್ರಮ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಥ್ಯಾಂಕ್ ಯು.